ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪದ್ಮನಾಭ ತೀರ್ಥರ ಪರಿಚಯವನ್ನು ಪಂಡಿತಾಚಾರ್ಯರು ಮಾಡಿಕೊಡ್ತಾ, ಅವರು ವಿದ್ವತ್ ತಿಮಿಂಗಿಲ ಮತ್ತು ವಾದಿ ಸಿಂಹ, ಅವರು ಸಿಂಹದಂತೆ ಇದ್ದರಂತೆ. ಅವರ ವಿದ್ಯೆಯಲ್ಲಿ ಸಿಂಹದಂತೆ ಇದ್ದವರು, ಜ್ಞಾನದಲ್ಲಿ ತಿಮಿಂಗಿಲದಂತೆ ಇದ್ದವರು ಶೋಭನ ಭಟ್ಟರು, ಪದ್ಮನಾಭ ತೀರ್ಥರು. ಅವರ ಬಗ್ಗೆ ಇನ್ನೂ ಕೂಡ ಹೇಳ್ತಾರೆ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ ಪಂಚಾಸ್ಯೋ ಯೋ ಭವದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲಂ. ವಿರೋಧಾಭಾಸ ಅಲಂಕಾರ ಅಂತ ಇದೆ. ಮೇಲ್ನೋಟಕ್ಕೆ ವಿರುದ್ಧವಾಗಿ ತೋರತ್ತೆ. ಒಳಹೊಕ್ಕಿ ನೋಡಿದರೆ ಅಲ್ಲಿ ವಿರೋಧ ಇರೋದಿಲ್ಲ. ಅದನ್ನು ವಿರೋಧಾಭಾಸ ಅಲಂಕಾರ ಅಂತ ಕರೀತಾರೆ. ಪಂಡಿತಾಚಾರ್ಯರು ಆ ವಿರೋಧಾಭಾಸ ಅಲಂಕಾರವನ್ನು ಇಲ್ಲಿ ಬಳಸಿದ್ದಾರೆ. ಇದು ಕಾವ್ಯದ ಗುಣ ಅಲಂಕಾರಾದಿಗಳು, ಅದನ್ನು ಇಲ್ಲಿ ಬಳಸಿದ್ದಾರೆ. ಪದ್ಮನಾಭ ತೀರ್ಥರು ಪಂಚಾಸ್ಯ ಚತುರಾಸ್ಯ ಅಂತ ಹೇಳ್ತಾರೆ. ಅವರು 5 ಮುಖವುಳ್ಳವರು, ಅವರು 4 ಮುಖವುಳ್ಳವರು. ಅದು ಹೇಗೆ ಸಾಧ್ಯ? ಯಾರು ಪಂಚಾಸ್ಯರು ಅವರು ಚತುರಾಸ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. 5 ಮುಖಗಳಿದೆ ರುದ್ರದೇವರಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ 4 ಮುಖಗಳಿದೆ. ಒಬ್ಬರು ಪಂಚಾಸ್ಯ, ಇನ್ನೊಬ್ಬರು ಚತುರಾಸ್ಯ. ಹಾಸ್ಯ ಅಂದ್ರೆ ಮುಖ. 5 ಹಾಸ್ಯ ಮುಖ. ಇವರಿಗೆ ಚತುರಾಸ್ಯ 4 ಮುಖಗಳು. ರುದ್ರದೇವರು ಪಂಚಾಸ್ಯರು, ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಅಂತ ಹೇಳ್ತೀವಲ್ಲ, ಅವರು ಚತುರಾಸ್ಯರವರು. ಪದ್ಮನಾಭ ತೀರ್ಥರು 2 ಆಗಿದ್ದಾರಂತೆ. ಅಲ್ಲ, 2 ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಪರಸ್ಪರ ವಿರುದ್ಧವಾದದ್ದು. ಚತುರಾಸ್ಯರಾದರೆ ಪಂಚಾಸ್ಯರಾಗೋದಿಲ್ಲ, ಪಂಚಾಸ್ಯರಾದರೆ ಚತುರಾಸ್ಯರಾಗೋದಿಲ್ಲಲ್ಲ. ಇದು ಹೇಗೆ ಸಾಧ್ಯ? ಹೀಗೆ ವಿರೋಧ ಮೇಲ್ನೋಟಕ್ಕೆ ತೋರತ್ತೆ. ಅದು ವಿರೋಧ ಆಭಾಸ. ಮೇಲ್ನೋಟಕ್ಕೆ ಮಾತ್ರ ವಿರೋಧ, ಒಳಹೊಕ್ಕಿ ನೋಡಿದರೆ ವಿರೋಧ ಇರೋದಿಲ್ಲ. ಅದನ್ನು ಪರಿಹಾರ ಮಾಡಬೇಕಿವಾಗ. ಅದನ್ನು ಪದ್ಮನಾಭ ತೀರ್ಥರು ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ, ದುಷ್ಟವಾದಿಗಳು ಎಂಬತಕ್ಕಂತಹ ಆನೆ, ಆ ಆನೆಗಳ ಮಸ್ತಕ, ತಲೆ. ಸಿಂಹ ಯಾವತ್ತೂ ಕೂಡ ಆನೆಯ ತಲೆಯ ಮೇಲೆ ಹೋಗಿ ಕುಳಿತುಕೊಳ್ಳತ್ತೆ. ಆ ತಲೆಯನ್ನು ಸೀಳಿ ತಾನು ರಕ್ತಪಾನವನ್ನು ಮಾಡತ್ತೆ, ಮಾಂಸವನ್ನು ತಿನ್ನತ್ತೆ. ಅದು ಸಿಂಹದ ಗುಣನೇ ಹಾಗೆ. ಹಾಗೆ ಪ್ರಕೃತದಲ್ಲಿ ಆನೆಗಳು ಅಂತ ಹೇಳಿದರೆ ಮತ್ತ ದುರ್ವಾದಿ, ಮದಭರಿತರಾಗಿರ್ತಕ್ಕಂತಹ ದುಷ್ಟವಾದಿಗಳು. ಆ ದುಷ್ಟವಾದಿಗಳು ಎಂಬತಕ್ಕಂತಹ ಮಾತಂಗ ಆನೆಗಳು ಅವುಗಳ ತರ್ಕ ಮಸ್ತಕ, ಅವುಗಳ ತಲೆ. ಯಾವುದು ತಲೆ ಅಂದರೆ ತರ್ಕ. ಶುಷ್ಕವಾಗಿರ್ತಕ್ಕಂತಹ ತರ್ಕವನ್ನು ಮಾಡ್ತಕ್ಕಂಥವ್ರು. ತರ್ಕದಿಂದಲೇನೆ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡೋದು, ತರ್ಕದಿಂದಲೇನೆ ಸಮರ್ಥನೆ ಮಾಡೋದು. ಹೀಗೆ ತರ್ಕ 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 ತರ್ಕಕ್ಕೆ ಬಹಳ, ಯುಕ್ತಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥವ್ರು. ನಮ್ಮ ಶಾಸ್ತ್ರಗಳಲ್ಲಿ ತರ್ಕಕ್ಕೆ ಜಾಸ್ತಿಯ ಬೆಲೆ ಇಲ್ಲ. ನೈಷಾತರ್ಕೇಣ ಮತಿರಾಪನೇಯ ಅಂತ ಶ್ರುತಿ ಅದನ್ನು ಹೇಳ್ತಾ ಇದೆ. ಶುಷ್ಕ ತರ್ಕಂತೂ ವರ್ಜಯೇತ್ ಎಂಬುದಾಗೆಲ್ಲ. ಅನುಮಾ ಕಾಮಚಾರಿಣಿ, ಹೀಗೆಲ್ಲ ಆ ತರ್ಕ ಅಂತನೋದು ಅದು ಪರಿಶುದ್ಧವಾದದ್ದಲ್ಲ. ಅದು ಬಾಯಿ ದೊಡ್ಡದಿರೋನು ಹೇಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳ್ತೀವಲ್ಲ, ಹಾಗೆ ಏನು ಬೇಕಾದರೂ ಕೂಡ ತರ್ಕವನ್ನು ಮಾಡ್ಲಿಕ್ಕೆ ಬರುತ್ತೆ. ಈ ಸಿಂಹ ಇದೆಯಲ್ಲ, ಪಂಚಾಸ್ಯ, ಈ ಪದ್ಮನಾಭ ತೀರ್ಥರು ಎಂಬತಕ್ಕಂತಹ ಪಂಚಾಸ್ಯ ಸಿಂಹ, ಆ ಆನೆಗಳು ಎಂಬತಕ್ಕಂತಹ ಮದಭರಿತವಾದ ಆನೆಗಳು. ಅಂದರೆ ಬೇರೆ ಬೇರೆ ದರ್ಶನಗಳನ್ನು ಓದಿ ವಾದಕ್ಕೆ ಬಂದಿರತಕ್ಕಂಥವ್ರು, ಕೇವಲ ತರ್ಕದಿಂದಲೇನೆ ತಮ್ಮ ವಾದವನ್ನು ಮಂಡನೆ ಮಾಡ್ತಕ್ಕಂಥವ್ರು. ಅವರ ತರ್ಕಗಳನ್ನೆಲ್ಲವನ್ನೂ ಕೂಡ
ಅತ್ಯಂತ ದುರ್ಬಲವಾದದ್ದು ಎಂಬುದಾಗಿ ಮಾಡಿ ಆ ತರ್ಕಗಳ ನಿರಾಕರಣೆಯನ್ನ ಅವರು ಮಾಡ್ತಾ ಇದ್ರಂತೆ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ ಪಂಚಾಸ್ಯ ಬೇರೆ 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 ವಾದಿಗಳ ನಿರಾಕರಣೆಯಲ್ಲಿ ಅವರು ಸಿಂಹದಂತೆ ಇದ್ರು. ಅವರು ಸಿಂಹದಂತೆ ಅವರಿದ್ದರು. ಅದರ ಪಂಚಾಸ್ಯ ಅಂದರೆ ಪದ್ಮನಾಭ ತೀರ್ಥರಿಗೆ 5 ಮುಖ ಬಂದಿತ್ತು ಅಂತ ಅರ್ಥ ಅಲ್ಲ. ಪಂಚಾಸ್ಯ ಅಂತ ಸಿಂಹಕ್ಕೆ ಹೆಸರು. ಅವರು ಸಿಂಹದಂತೆ ಇದ್ದರು. ಅವರು ಬೇರೆ ವಾದಿಗಳ ನಿರಾಕರಣೆಯಲ್ಲಿ ಶುಷ್ಕ ತರ್ಕವನ್ನು ಖಂಡನೆ ಮಾಡೋದರಲ್ಲಿ ಅವರು ಸಿಂಹದಂತೆ ಅವರಿದ್ದರು ಎಂಬುದಾಗಿ. ಇನ್ನು ಅವರು ಚತುರಾಸ್ಯರು ಕೂಡ ಆಗಿದ್ದರು ಎಂಬುದಾಗಿ. ಏನು ಚತುರಾಸ್ಯರು ಅಂತ ಹೇಳಿದರೆ, ಒಳ್ಳೆ ಚಾತುರ್ಯದಿಂದ ಮಾತನಾಡ್ತಕ್ಕಂಥ ಕಲೆ ಅವರಿಗೆ ಇತ್ತಂತೆ. ಎಲ್ಲ ಜನಗಳ ಜೊತೆಗೆ ಸೌಹಾರ್ದದ ಸಂಬಂಧ, ಒಳ್ಳೆ ಚೆನ್ನಾಗಿ ಮಾತಾಡಿ ಜನರ ಸ್ನೇಹ ಸೌಹಾರ್ದ ವಿಶ್ವಾಸ ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಅದಕ್ಕೆ ಒಳ್ಳೆ ಮಧುರವಾದ ಮಾತು ಬೇಕು, ಚಾತುರ್ಯದ ಮಾತು ಬೇಕು. ಆ ಚಾತುರ್ಯದ ಮಾತು ಅವರಲ್ಲಿ ಇತ್ತಂತೆ. ಚತುರಾಸ್ಯ ಅಂತ ಹೇಳಿದರೆ ಒಳ್ಳೆ ಮಧುರವಾಗಿ ಮಾತನಾಡ್ತಾ ಇದ್ರು. ಬೇರೆ ವಾದಿಗಳು ಮಾಡ್ತಕ್ಕಂಥ ಕುತ್ಸಿತವಾದ ಯುಕ್ತಿಗಳು, ಆ ಶುಷ್ಕ ತರ್ಕ ಅದನ್ನು ನಿರಾಕರಣೆ ಮಾಡ್ತಾ ಇದ್ರು. ಹೀಗವರು ಪಂಚಾಸ್ಯರೂ ಹೌದು ಚತುರಾಸ್ಯರೂ ಹೌದು ಅಂತ ಒಳ್ಳೆ ಸುಂದರವಾದ ರೀತಿಯಲ್ಲಿ ವಿರೋಧಾಭಾಸ ಅಲಂಕಾರದಿಂದ ಪದ್ಮನಾಭ ತೀರ್ಥರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸಂನ್ಯಾಯ ರತ್ನಾವಲಿರಪಿ ಉದಪಾದಿಯತ ಶುಭ ಟೀಕಾ ಪರಾನುವ್ಯಾಖ್ಯಾಯ ಅನರ್ಘಾ ಬೋಧಸಾಗರಾತ್. ಬೋಧಸಾಗರ ಅಂತ ಕರೀತಾರೆ ಪದ್ಮನಾಭ ತೀರ್ಥರನ್ನು. ಅವರೊಂದು ಜ್ಞಾನದ ಸಾಗರ ಅಂತೆ. ಸಾಗರ ಅಂದರೆ ಎಷ್ಟು ದೊಡ್ಡದು, ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರು ನೀರು 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 ಸಾಗರ ಅಂತ ಅನ್ನೋದು ಹಾಗಿರತ್ತೆ. ಇವರು ಜ್ಞಾನದ ಸಾಗರ ಆಗಿದ್ದರಂತೆ ಪದ್ಮನಾಭ ತೀರ್ಥರು. ಅವರು ಒಳ್ಳೆ ಒಂದು ಟೀಕೆಯನ್ನು ಬರೆದರಂತೆ. ಅದನ್ನು ಸಂನ್ಯಾಯ ರತ್ನಾವಲಿ ಅಂತ ಕರೀತಾರೆ. ಆ ಟೀಕಾ ಗ್ರಂಥವನ್ನು ಸಂನ್ಯಾಯ ರತ್ನಾವಲಿ ಎಂಬುದಾಗಿ ಅದನ್ನು ಕರೀತಾರೆ. ಆಚಾರ್ಯರು ಬರೆದಿರ್ತಕ್ಕಂತಹ ಅನುವ್ಯಾಖ್ಯಾನ, ನಾವು ಹಿಂದೆ ಆಚಾರ್ಯರ ಅನುವ್ಯಾಖ್ಯಾನದ ಬಗ್ಗೆ ನೋಡಿದ್ವಿ. ಚತುರ ಶಿಷ್ಯಾನ್ ಲೀಲಯಾ ಲೇಖಯತ್ ಖಲು. 4 ಜನ ಶಿಷ್ಯಂದ್ರಗಳನ್ನು ಕೂಡಿಸಿ ಒಟ್ಟಿಗೆ 4 ಅಧ್ಯಾಯಗಳನ್ನು ಬರೆಸಿದ್ರು. ಆ ಅನುವ್ಯಾಖ್ಯಾನ ಎಲ್ಲ ದರ್ಶನಗಳ ವಿಮರ್ಶೆ ಅಡಗಿರ್ತಕ್ಕಂತಹ ಅತ್ಯಂತ ಬೃಹತ್ತಾದ ಏಕೈಕ ಕೃತಿ ಆಚಾರ್ಯರದ್ದು. ಅಂಥ ಕೃತಿ ಮತ್ತೊಂದಿಲ್ಲ. ಅಂಥ ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದ್ರು. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇತ್ತು, ಎಲ್ಲರಿಗೂ ಕೂಡ ಆಗ್ತಿರಲಿಲ್ಲ. ಅದಕ್ಕೆ ಪದ್ಮನಾಭ ತೀರ್ಥರು ಆಚಾರ್ಯರ ಅನುವ್ಯಾಖ್ಯಾನದ ಮೇಲೆ ಸಂನ್ಯಾಯ ರತ್ನಾವಲಿ ಎಂಬುದಾಗಿ. ಎಂಥದ್ದು ಸಂನ್ಯಾಯ ರತ್ನಾವಲಿ? ಅದಕ್ಕೆಲ್ಲ ವಿಶೇಷಣಗಳನ್ನು ಹೇಳಿದ್ದಾರೆ. ಪರ, ಅನರ್ಘ, ಶುಭ 3 ವಿಶೇಷಣಗಳಿದೆ. ಪರ ಅತ್ಯಂತ ಶ್ರೇಷ್ಠವಾದ ಟೀಕೆ, ಆಚಾರ್ಯರ ಗ್ರಂಥಗಳ ಮೇಲೆ ಬಂದಿರತಕ್ಕಂತಹ ಪ್ರಪ್ರಥಮವಾದ ಟೀಕೆ. ಪದ್ಮನಾಭ ತೀರ್ಥರನ್ನ ಪ್ರಾಚೀನ ಟೀಕಾಕಾರರು ಎಂಬುದಾಗಿ ಎಲ್ಲರೂ ಕೂಡ ಬಹಳ ಗೌರವದಿಂದ ಕಾಣ್ತಾರೆ. ಜಯತೀರ್ಥರು ಎಷ್ಟೋ ಬಾರಿ ಹೇಳೋದುಂಟು, ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಎಂಬುದಾಗಿ. ವಿನಾ ಯದುಪಜೀವನಂ, ಪದ್ಮನಾಭ ತೀರ್ಥರ ಟೀಕೆಯನ್ನು ಆಶ್ರಯಿಸದೇ ಇದ್ದರೆ ತತ್ವಜ್ಞಾನದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆ ತತ್ವಜ್ಞಾನದ ಮಾರ್ಗದಲ್ಲಿ ಹೋಗಬೇಕಾದ್ರೆ ಆ ಟೀಕೆಯ ಮಹತ್ವ, ಅವರ ಗ್ರಂಥದ ವೈಶಿಷ್ಟ್ಯ ಅಷ್ಟಿದೆ ಎಂಬುದಾಗಿ. ಹೀಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಟೀಕೆ, ಅನರ್ಘ ಅಮೂಲ್ಯವಾಗಿರ್ತಕ್ಕಂತಹ ಟೀಕೆ, ಒಳ್ಳೆ ಜೀವನದಲ್ಲಿ ಮಂಗಳವನ್ನು ತಂದುಕೊಡ್ತಕ್ಕಂತಹ ಟೀಕೆ ಅಂತೂ ಶುಭ ಅಂತ ಹೇಳ್ತಾರೆ. ಹೀಗೆ ಉತ್ತಮವಾದದ್ದು, ಮಂಗಳಕರವಾದದ್ದು, ಅಮೂಲ್ಯವಾಗಿರ್ತಕ್ಕಂತಹ ಟೀಕೆ. ಆ ಟೀಕೆಯನ್ನು ಪದ್ಮನಾಭ ತೀರ್ಥರು ರಚನೆ ಮಾಡಿದ್ದಾರೆ. ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ ಸಭ್ಯ ಸಭಾಯಾಂ ಯೋ ವೇದಂ ವ್ಯಾಚಕ್ಷ್ಯೌ ವೇದ ಸಾರವಿತು. ಪದ್ಮನಾಭ ತೀರ್ಥರನ್ನು ಈ ಶ್ಲೋಕದಲ್ಲಿ ಅವ್ರು ಹೇಳಬೇಕಾದ್ರೆ ವೇದ ಪ್ರವಚನಾಚಾರ್ಯ ಶಿಷ್ಯ ಅಂತ ಹೇಳ್ತಾರೆ. ವೇದ ಪ್ರವಚನಾಚಾರ್ಯ ಶಿಷ್ಯ ಎಂಬುದಾಗಿ. ಆಚಾರ್ಯರನ್ನು ವೇದ ಪ್ರವಚನಾಚಾರ್ಯ ಅಂತ ಕರೆಯೋದು.
ಯಾಕೆ ಅವರಿಗೆ ವೇದ ಪ್ರವಚನಾಚಾರ್ಯ ಅಂತ ಮಧ್ವಾಚಾರ್ಯರಿಗೆ ಒಂದು ಹೆಸರು. ವೇದಗಳ ಪ್ರವಚನದಲ್ಲಿ ಅವರೇ ಆಚಾರ್ಯರಂತೆ. ವೇದಗಳನ್ನು ಹೇಳುವ ವಿಷಯದಲ್ಲಿ, ಆ ವೇದಗಳ ಅರ್ಥ ಏನು ಎಂಬುದಾಗಿ ಹೇಳುವ ವಿಷಯದಲ್ಲಿ ಅವರೇ ಆಚಾರ್ಯರು. ಅವರನ್ನು ಬಿಟ್ಟರು ಮತ್ತೊಬ್ಬ ಆಚಾರ್ಯರು ಇರಲಿಲ್ಲ. ವಾಯುಭಕ್ಷ್ಯಾಹ ಅಭಕ್ಷ್ಯಾಹ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಆ ವೇದ ಪ್ರವಚನವನ್ನು ಮಾಡೋದರಲ್ಲಿ, ವೇದಗಳ ಅರ್ಥವನ್ನು ಹೇಳೋದರಲ್ಲಿ ಆಚಾರ್ಯರು ಅಂದರೆ ಇವರೊಬ್ಬರೇ ಆಚಾರ್ಯರು, ಇನ್ಯಾರೂ ಇಲ್ಲಂತೆ. ಅಷ್ಟು ಚೆನ್ನಾಗಿ ವೇದಗಳ ಅರ್ಥದ ನಿರ್ಣಯವನ್ನು ಮಧ್ವಾಚಾರ್ಯರು ಮಾಡ್ತಾ ಇದ್ರು. ಆದ್ದರಿಂದ ಅವರಿಗೆ ವೇದ ಪ್ರವಚನಾಚಾರ್ಯ ಅಂತ ಹೆಸರು. ಯಾಕೆಂದರೆ ಪೃಷ್ಟೇನ ಆಗಮ ಏವಾದೋ ವಕ್ತವ್ಯ ಸಾಧ್ಯ ಸಿದ್ಧಯೇ ಎಂಬುದಾಗಿ. ವಾದದಲ್ಲಿ ಯಾವತ್ತೂ ಕೂಡ ಪ್ರಪ್ರಥಮವಾಗಿ ಹೇಳಬೇಕಾದ್ದು ವೇದವಾಕ್ಯವನ್ನೇ ಪ್ರಮಾಣವನ್ನಾಗಿ ಹೇಳಬೇಕು. ಯಾರೇ ಪ್ರತಿವಾದಿಗಳು ಏನೇ ಪ್ರಶ್ನೆ ಮಾಡಿದಾಗ, ವಾದಕ್ಕೆ ಕುಳಿತುಕೊಂಡಾಗ ಮೊದಲಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ವೇದವಾಕ್ಯ. ಯಾಕೆ ಅಂದರೆ ಪರಮ ಪ್ರಮಾಣ ವೇದವೇನೆ. ಅತೀಂದ್ರಿಯವಾದ ವಿಷಯಗಳಲ್ಲಿ ಬೇರೆ ಯಾವುದೂ ಕೂಡ ಪರಮ ಪ್ರಮಾಣ ಆಗೋದಿಲ್ಲ. ಪರಮ ಪ್ರಮಾಣವಾಗ್ತಕ್ಕಂಥದ್ದು ವೇದ. ಆದ್ದರಿಂದ ವೇದವನ್ನೇ ಪ್ರಪ್ರಥಮವಾಗಿ ಪ್ರಮಾಣವನ್ನಾಗಿ ಹೇಳಬೇಕು ಎಂಬುದಾಗಿ ಅದು ವಾದದ ನಿಯಮಗಳಲ್ಲಿ ಸೇರಿರ್ತಕ್ಕಂಥದ್ದು. ಆಚಾರ್ಯರು ಯಾವಾಗಲೂ ವಾದದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಿದ್ರು. ಸಾವಿರಾರು ಜನ ವಿದ್ವಾಂಸರ ಜೊತೆಗೆ ವಾದವನ್ನು ಮಾಡಿದವರು. ಅವ್ರ ಜೊತೆಗೆಲ್ಲ ವಾದ ಮಾಡಬೇಕಾದ್ರೆ ಯಾವಾಗಲೂ ವೇದ ಮಂತ್ರಗಳನ್ನೇ ಪ್ರಮಾಣವನ್ನಾಗಿ ಹೇಳ್ತಾ ಇದ್ರು. ಆದ್ದರಿಂದ ಅವರಿಗೆ ಆ ಹೆಸರು ಆಗಿನ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು ಮಧ್ವಾಚಾರ್ಯರಿಗೆ, ವೇದ ಪ್ರವಚನಾಚಾರ್ಯ ಎಂಬುದಾಗಿ. ಪದ್ಮನಾಭ ತೀರ್ಥರನ್ನ ಅಂಥ ಆಚಾರ್ಯರ ಶಿಷ್ಯರು ಎಂಬುದಾಗಿ ಜನ ಎಲ್ಲ ಗೌರವಿಸ್ತಾ ಇದ್ರಂತೆ. ಪದ್ಮನಾಭ ತೀರ್ಥರ ಗೌರವಕ್ಕೆ ಆ ಗುರುಗಳ ಅನುಗ್ರಹ ಎಂಬುದು ಕಾರಣ. ವೇದ ಪ್ರವಚನಾಚಾರ್ಯ ಶಿಷ್ಯ ಇತಿ ಪೂಜಿತ, ಇವರು ಮಧ್ವಾಚಾರ್ಯರ ಶಿಷ್ಯರು ಎಂಬುದಾಗಿ ಸಭೆಗಳಲ್ಲಿ ಇವರನ್ನು ತುಂಬ ಗೌರವದಿಂದ ಆದರದಿಂದ ವಿದ್ವಾಂಸರುಗಳು ಕಾಣ್ತಾ ಇದ್ರು. ಯಾಕೆ ಪದ್ಮನಾಭ ತೀರ್ಥರು ಕೂಡ ಆಚಾರ್ಯರ ಮಾರ್ಗದಲ್ಲೇ ಸಾಗಿದವರು. ಆಗಲೇ ಹೇಳಿದ್ನಲ್ಲ, ಆಚಾರ್ಯರು ಯಾವಾಗಲೂ ವೇದ ಮಂತ್ರಗಳನ್ನು ಹೇಳಿ ಅರ್ಥವನ್ನು ಹೇಳ್ತಿದ್ರು. ಪದ್ಮನಾಭ ತೀರ್ಥರು ಅದನ್ನೇ ಮಾಡ್ತಾ ಇದ್ದಾರೆ. ಅವರು ಕೂಡ ವೇದ ಮಂತ್ರಗಳನ್ನೇ ತುಂಬ ಚೆನ್ನಾಗಿ ಹೇಳಿ ಆ ವೇದ ಮಂತ್ರಗಳ ಅಭಿಪ್ರಾಯ ಏನು ಎಂಬುದನ್ನು ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ರು. ವೇದಂ ವ್ಯಾಚಕ್ಷೌ ವೇದಸಾರವಿತ್. ವಿಷ್ಣು ತೀರ್ಥರಂತೇನೆ ಇವರು ಕೂಡ, ಪದ್ಮನಾಭ ತೀರ್ಥರು ಕೂಡ ಆಚಾರ್ಯರ ಶಿಷ್ಯರು. ಆಚಾರ್ಯರಿಂದ ಬ್ರಹ್ಮವಿದ್ಯೆಯನ್ನು ಸಂಪಾದನೆ ಮಾಡಿದವರು. ಅದರಿಂದಾಗಿ ಆಚಾರ್ಯರ ಮಾರ್ಗದಲ್ಲೇನೆ ಪದ್ಮನಾಭ ತೀರ್ಥರು ಸಾಕ್ತಾ ಇದ್ರು. ಅನಯೋ ಪ್ರಥಮೇ ಶಿಷ್ಯಾ ಚರಮೇ ಚಾಭವನ್ನಿಹ ಅನಂತಬೋಧಸ್ಯಾನೇಕೆ ಯತೀಂದ್ರ ಬಹುದೇಶಜಾಹ. ಈಗ ವಿಷ್ಣು ತೀರ್ಥರ ಪರಿಚಯವನ್ನು ಮಾಡಿಕೊಟ್ರು, ಪದ್ಮನಾಭ ತೀರ್ಥರ ಪರಿಚಯವನ್ನು ಮಾಡಿಕೊಟ್ರು. ಹಂಗಾರೆ ಆಚಾರ್ಯರ ಶಿಷ್ಯರು ಇವರಿಬ್ಬರೇನಾ? ಇನ್ನೂ ಯಾರಾದರೂ ಇದ್ದಾರಾ? ಏನಿದು ಅಂತ ಪ್ರಶ್ನೆ ಮಾಡಿದರೆ, ಪ್ರಥಮೇ ಚರಮೇ ಚ ಅನೇಕೇ ಅಭವನ್. ಒಬ್ಬರಲ್ಲ ಇಬ್ಬರಲ್ಲ ಆಚಾರ್ಯರ ಶಿಷ್ಯಂದ್ರುಗಳು, ನೂರಾರು ಮಂದಿ ಇದ್ದರು, ಸಾವಿರಾರು ಮಂದಿ ಇದ್ದರು. ವಿಷ್ಣು ತೀರ್ಥರು ಶಿಷ್ಯರು, ಪದ್ಮನಾಭ ತೀರ್ಥರು ಶಿಷ್ಯರು. ಇವರಿಬ್ಬರಿಗಿಂತ ಮೊದಲೇ ಬೇಕಾದಷ್ಟು ಜನ ಶಿಷ್ಯಂದ್ರಗಳಾಗಿ ಹೋಗಿದ್ದಾರೆ. ಅನಂತರದಲ್ಲೂ ಅನೇಕ ಜನ ಶಿಷ್ಯಂದ್ರಗಳು ಬಂದಿದ್ದಾರೆ. ಎಲ್ಲ ಯತೀಂದ್ರಾಹ ಬಹುದೇಶಜಾಹ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಯತೀಂದ್ರಾಹ. ಯತೀಂದ್ರಾಹ ಅಂತ ಹೇಳಿದರೆ ಒಳ್ಳೆ ನಿಯಮನಶೀಲರು, ಇಂದ್ರಿಯ ನಿಗ್ರಹವನ್ನು ಮಾಡಿ ಮೋಕ್ಷ ಮಾರ್ಗದ ಕಡೆಗೆ ಸಾಕ್ತಕ್ಕಂಥವ್ರು ಯತೀಂದ್ರಾಹ. ಅವರು ಬಹುದೇಶಜಾಹ. ಕೇವಲ ಕರ್ನಾಟಕದವ್ರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದಿರತಕ್ಕಂಥವರು ಆಚಾರ್ಯರ ಶಿಷ್ಯರಾಗಿದ್ದರು. ನಾನಾ ದೇಶಗಳಲ್ಲಿ ಹುಟ್ಟಿ ಬಂದಿರತಕ್ಕಂಥವರು ಆಚಾರ್ಯರ ಆಕರ್ಷಣೆಗೆ ಒಳಪಟ್ಟು ಅವರಿಂದ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಾಕೆ ಬೇರೆ ಯಾರೂ ಇಲ್ವಾ? ಬೇರೆ ಯಾರೂ ಇಲ್ಲ. ಯಾಕೆ? ಅನಂತ ಬೋಧಸ್ಯ, ಭಾರಿ ಜ್ಞಾನ ಇರೋರಿಂದ ತತ್ವಜ್ಞಾನ ಸಂಪಾದನೆ ಮಾಡಬೇಕು. ಅಪರಿಮಿತವಾದ ಬೋಧ ಜ್ಞಾನ ಇರ್ತಕ್ಕಂಥದ್ದು ಮಧ್ವಾಚಾರ್ಯರಿಗೆ ಮಾತ್ರ. ಆದ್ದರಿಂದ ಅವರ ಜ್ಞಾನದ ಆಕರ್ಷಣೆಗೆ ಒಳಪಟ್ಟು ಇವರಿಂದ ಮಾತ್ರ ನಾವು ತತ್ವಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಎಂಬುದಾಗಿ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಬರ್ತಾ ಇದ್ದರು. ಹೀಗೆ ಆಚಾರ್ಯರ ಶಿಷ್ಯಂತರುಗಳು ಬಹಳ ಮಂದಿ ಇದ್ದರು.